ಹಾಯ್ ಹಲೋ, ವೆಲ್ಕಮ್ ಟು ಶ್ವೇತಾ ಕ್ರಿಯೇಷನ್ಸ್. ನಾನಿವತ್ತು ಮಸಾಲೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಕಪ್ ಅಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ, ರಸ ತೆಗೆದು ಇಲ್ಲಿ ಇಟ್ಕೊಂಡಿದ್ದೀನಿ, 10ರಿಂದ 15 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಈಗ ನಾವು ಮಿಕ್ಸಿ ಮಾಡಬೇಕು. ಹಸಿ ಕೊಬ್ಬರಿ, ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಈಗ ಬೆಳ್ಳುಳ್ಳಿ, ಇದಿಷ್ಟು ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕೀಗ. ನೀರು ಹಾಕಿ ಮಿಕ್ಸಿಗೆ ಹಾಕಬಾರ್ದು, ಸುಮ್ಮನೆ ಹಂಗೆ ಪುಡಿ ಪುಡಿ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಫಸ್ಟು ನಾವು ನೋಡಿ ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಿ, ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ನಾವು ಈ ಥರ ಮಿಕ್ಸಿ ಹಾಕಬೇಕು, ನೀರು ಮಾತ್ರ ಹಾಕಲೇಬಾರ್ದು ಇದಕ್ಕೆ. ಈಗ ಒಗ್ಗರಣೆಗೆ ನಾನು ಶೇಂಗಾ ಬೀಜ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಆಯಿಲ್ ಹಾಕ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ ಮನೇಲಿ ಎಷ್ಟು ಜನ ಇರ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ, ನಾವು ಅಷ್ಟು ಆಯಿಲ್ ಹಾಕ್ಬೋದು ಇದಕ್ಕೆ. ನೋಡಿ ಸಾಸಿವೆ, ಮತ್ತು ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಈ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಚಿತ್ರಾನ್ನಕ್ಕೆ ನಾವು ಟೊಮೆಟೊ ಹಾಕ್ತೀವಿ, ಮಸಾಲ ಚಿತ್ರಾನ್ನಕ್ಕೆ ಟೊಮೆಟೊ ಹಾಕೋದಿಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು, ಅರಿಶಿನ ಪುಡಿ. ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ ಮಸಾಲೆ ಹಾಕುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಮತ್ತು ಟೇಸ್ಟ್ ನೋಡಿ ನಾವು ಉಪ್ಪು ಹಾಕಬೇಕು. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಿ, ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ವಾಸನೆ ಬರುತ್ತೆ ಇದು. ಈಗ ನಿಂಬೆಹಣ್ಣಿನ ರಸ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನಿಂಬೆಹಣ್ಣು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ನಾವು. ಈಗ ಅನ್ನ ಹಾಕಿ ನಾನು ಚಿತ್ರಾನ್ನ ಕಲಿಸ್ತಾ ಇದ್ದೀನಿ. ಚಿತ್ರಾನ್ನ ಎಲ್ಲ ಕಲಸಿದ್ದೀನಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಚಿತ್ರಾನ್ನ ರೆಡಿಯಾಗಿದೆ. ಈಗ ಮನೇಲಿ ಮಾಮೂಲಾಗೆಲ್ಲ ಚಿತ್ರಾನ್ನ ನಾವು ಮಾಡ್ಕೊತೀವಿ, ಈ ಥರ ಮಸಾಲೆ ಚಿತ್ರಾನ್ನ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ಎಲ್ಲರೂ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಮಸಾಲೆ ಚಿತ್ರಾನ್ನ ರೆಡಿಯಾಗಿದೆ ಇವಾಗ.